ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದ್ಬಿಟ್ಟು ಮನೆಯವ್ರ ಪೇರೆಂಟ್ಸ್ಗೋಸ್ಕರನೇ ಮಾಡ್ತಾರೆ. ನನಗೆ ಭಯ ಆಗೋಯ್ತು, ನೋಡಿದ ತಕ್ಷಣ ಕೈ ಕಾಲೆಲ್ಲ ನಡುಗ್ಬಿಡ್ತು. ಫಸ್ಟ್ ಪೇರೆಂಟ್ಸ್ ಕರೆಕ್ಟಾಗಿರಬೇಕು. ಗೈಸ್ ನೋಡಿದ್ರಲ್ಲ ಈ ವಿಡಿಯೋ, ಈಗ ನಾನು ಹಾಕಿದ್ದೀನಿ. ಇದು ಬಂದ್ಬಿಟ್ಟು ಬನ್ನರ್ಘಟ್ಟ ಜಿಗಣಿ ರೋಡಲ್ಲಿ ಆಗಿರೋವಂಥದ್ದು ಇದು ಇನ್ಸಿಡೆಂಟು. ಇದು ಮೈನ್ ರೋಡಲ್ಲೂ ಆಗಲಿಲ್ಲ, ಊರು ಒಳಗಡೆ ಆಗಿರೋದು ಇದು. ಅಲ್ಲಿ BMTC ಬಸ್ಸು ಬೆಳಗ್ಗೆನೇ ಡೈಲಿ ಬರ್ತಾಯಿತ್ತು, ಪಿಕಪ್ಗೆ ಡ್ರಾಪ್ಗೆ ಬರುತ್ತೆ. ಒನ್ ಟೈಮ್ ಬರ್ತಾಯಿತ್ತು. ಆ ಕಡೆಯಿಂದ 2 ವೀಲರಲ್ಲಿ ಹುಡುಗ ಬಂದಿದ್ದಾನೆ. ಬಟ್ ಅವ್ನಿಗಿನ್ನ ಏಜ್ ಎಷ್ಟಾಗಿದೆಯೋ ಅನ್ನೋ ಗೊತ್ತಿಲ್ಲ, ಅಲ್ಲೇನೋ ನಾನು ಎನ್ಕ್ವೈರಿ ಮಾಡೋಕ್ಕಿಲ್ಲ. ಬಟ್ ಅವನದು DL ಬೇರೆ ಇರಲಿಲ್ಲ ಹುಡುಗಂದು. DL ಇಲ್ದಿರೋದಕ್ಕೆ ಅವ್ನು ಆ ಕಡೆಯಿಂದ ಸ್ಪೀಡಾಗಿ ಬಂದು ಬಸ್ಸಿಗೆ ಗುದ್ಬಿಟ್ಟಿದ್ದಾನೆ. ಗುದ್ದಿದ ತಕ್ಷಣ ಇಮಿಡಿಯೇಟಾಗಿ ಪಿಟ್ಸ್ ಬಂದುಬಿಟ್ಟಿದೆ. ಪಿಟ್ಸ್ ಬಂದು ಅಲ್ಲಿ ಯಾರೂ ನಾವು ಮುಟ್ಟಿ ಏನೂ ಮಾಡ್ತಾಯಿಲ್ಲ. ನಮ್ಮ ದೊಡ್ಡಪ್ಪ ಅವರಿದ್ದರು, ನಾನು ಹೋಗಿ ಇದು ಮಾಡಿದ್ವಿ. ಅವನಿಗೆ ಸ್ವಲ್ಪ ಸ್ಪಿಟ್ಸ್ ಬಂದಿತ್ತು, ಕೈಗೆಲ್ಲ ಕಬ್ಬಣ ಕೊಟ್ವಿ. ಆಮೇಲೆಲ್ಲ ಇದು ಮಾಡಿದ್ರೆ ಮತ್ತೆ ನೆಕ್ಸ್ಟು 108ಗೆ ಫೋನ್ ಮಾಡಿದ್ರೆ 108 ಫೋನ್ ಕನೆಕ್ಟ್ ಆಗ್ತಾಯಿಲ್ಲ. 112ಗೆ ಮಾಡಿದ್ವಿ, 112ಗೂ ಕನೆಕ್ಟ್ ಆಗ್ತಾಯಿಲ್ಲ. ಆಮೇಲೆ ಇಮಿಡಿಯೇಟಾಗಿ ಸರ್ಕಲ್ ಇನ್ಸ್ಪೆಕ್ಟ್ರು, ಅದು ಬನ್ನರ್ಘಟ್ಟ ಸರ್ಕಲ್ ಇನ್ಸ್ಪೆಕ್ಟ್ರದ್ದು ನಂಬರ್ ಇತ್ತು, ಅವ್ರಿಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಈ ಥರ ಮೇಜರ್ ಪ್ರಾಬ್ಲಮ್ ಆಗೈತೆ. ಮಕ್ಕ ಎಲ್ಲ ಅಂದರೆ ಇಲ್ಲಿ ಸ್ವಲ್ಪ ಬ್ಲಡ್ ಕ್ಲಾಟ್ ಆಗಿತ್ತು, ಅದನ್ನ ನೋಡಿ ಸ್ವಲ್ಪ ಭಯ ಆಯಿತು. ಪಿಟ್ಸ್ ಬೇರೆ ಬಂದಿತ್ತು. ಏನಾಗೈತೆ ಏನಂತ ಗೊತ್ತಿಲ್ಲ ಅಂತಂದ್ಬಿಟ್ಟು ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಬನಶಂಕರಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಬಟ್ ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಿದ್ರು, ತೋರಿಸ್ತಿದ್ದಾರಂತೆ. ಈಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದೆ ಅಂತೆ. ನಾನೀಗ ಜಸ್ಟು ಅವ್ರ ತಂದೆ ಹತ್ರ ಫೋನ್ ಮಾಡಿ ಮಾತಾಡಿದೆ, ಟ್ರೀಟ್ಮೆಂಟ್ ನಡೀತಿದೆಯಂತೆ. ಆಮೇಲೆ ಇನ್ನೊಂದೇನಂತಂದರೆ 18 ವರ್ಷ ಆಗದಿರೋ ಇದ್ರೂ 18 ವರ್ಷ ಆಗಿದ್ರೂ ಸ್ವಲ್ಪ ಚೆನ್ನಾಗಿ ಡ್ರೈವಿಂಗ್ ಬರಬೇಕು. ಮನೇಲಿ ಪೇರೆಂಟ್ಸ್ಗೆ ಇದು ನಾನು ವೀಡಿಯೋ ಮಾಡ್ತಾರೆ, ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದ್ಬಿಟ್ಟು ಮನೆಯವ್ರ ಪೇರೆಂಟ್ಸ್ಗೋಸ್ಕರನೇ ಮಾಡ್ತಾರೆ. ಅದು ಪೇರೆಂಟ್ಸು ಯಾವುದೇ ಕಾರಣಕ್ಕೂ ಗಾಡಿ ಕೊಡೋಕ್ಕೆ ಮುಂಚೆ 100 ಸಲ ಯೋಚನೆ ಮಾಡಿರಿ. ಯಾಕಂತಂದರೆ ಈಗ ಲಾರಿಗಳಾಗಲಿ ಬಸ್ಸಾಗಲಿ ಯಾವುದೇ ಆದ್ರೂ ನಿಧಾನಕ್ಕಂತೂ ಬರೋಲ್ಲ, ಎಲ್ಲ ಸ್ಪೀಡಾಗಿ ಬರ್ತವೆ. ಏನೇ ಇದ್ರೂ ಪ್ರಾಬ್ಲಮ್ ನಮ್ಮ ಮೇಲೇ ಬರುತ್ತೆ. ನೋಡಿಕೊಂಡು ಮಕ್ಳಿಗೆ ಗಾಡಿ ಕೊಡೋಕ್ಕೆ ಮುಂಚೆ 100 ಸಲ ಯೋಚನೆ ಮಾಡಿ ಗಾಡಿ ಕೊಡಿ ದಯವಿಟ್ಟು. ಆಮೇಲೆ DL ಇದ್ರೂ ಸ್ವಲ್ಪ ನೀಟಾಗಿ ಡ್ರೈವಿಂಗು ಕಲ್ತಿರಬೇಕು. ಆಮೇಲೆ ಈಗ ಬಿಸಿ ರಕ್ತ ಅಂತಂದ್ಬಿಟ್ಟು ಸ್ಪೀಡಾಗಿ ಹೆಂಗಂದರೆ ಹಂಗೆ ಓಡಿಸ್ತಾರೆ. ಅಲ್ಲಿ ಬೇರೆ ಕರೆಕ್ಟಾಗಿ ಟರ್ನಿಂಗ್ ಇತ್ತು, ಟರ್ನಿಂಗ್ ಪಾಯಿಂಟ್ ಹತ್ರ ಬಸ್ ಬರೋದು ಕೂಡ ಕಾಣಿಸಲ್ಲ ಅಲ್ಲಿ. ಈ ಹುಡುಗ ಟರ್ನಿಂಗಲ್ಲೇ ಅಷ್ಟು ಸ್ಪೀಡಾಗಿ ಬಂದಿದ್ದಾನೆ ಅಂತಂತಂದರೆ ಇನ್ನು ಸ್ಟ್ರೈಟಾಗಿ ಹೋಗೋ ಜಾಗದಲ್ಲಿ ಇನ್ನು ಯಾವ ಥರ ಸ್ಪೀಡಾಗಿ ಬಂದಿರ್ತಾನೆ ಅಂತ ಅನ್ನೋದು ಒಂದು ನನಗೆ ಭಯ ಆಗೋಯಿತು. ನೋಡಿದ ತಕ್ಷಣ ಕೈ ಕಾಲೆಲ್ಲ ನಡುಗ್ಬಿಡ್ತು. ಅಲ್ಲಿ ಏನು ಮಾಡಬೇಕು, ಹುಡುಗನಿಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡೋದಕ್ಕೆ ಕರ್ಕೊಂಡೋಗೋದಾ, ಇಲ್ಲ ಪೊಲೀಸ್ ಕೇಸ್ ಆಗುತ್ತಾ, ಇಲ್ಲ ಇನ್ನೊಂದಾಗುತ್ತಾ ಅಂತ ಭಯ ಎಲ್ಲರಿಗೂ ಬರುತ್ತೆ. ಯಾರೂ ಮುಟ್ಟಾಗೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅದಕ್ಕೆ ಹೇಳ್ತಾ ಇರೋದು, ಫಸ್ಟ್ ಪೇರೆಂಟ್ಸ್ ಕರೆಕ್ಟಾಗಿರಬೇಕು. ಮಕ್ಕಳಿಗೆ ಗಾಡಿ ಕೊಡೋಕ್ಕೆ ಮುಂಚೆ 100 ಸಲ ಯೋಚನೆ ಮಾಡಿರಿ ದಯವಿಟ್ಟು. ನನ್ನ ರಿಕ್ವೆಸ್ಟ್ ಇದು. ಯಾರೇ ಆಗಲಿ, ಒಂದು ಹೆಣ್ಣಾಗಲಿ ಒಂದು ಗಂಡು ಆಗಲಿ, ಆಚೆ ಕಡೆ 2 ವೀಲರ್ ತೊಗೊಂಡು ಹೋಗ್ತಾವ್ರೆ ಅಂತಂದರೆ 100 ಸಲ ಯೋಚನೆ ಮಾಡಿ